ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಪ್ರೀತಿಯ ಮಧುವನ್ ಅರಸು, ಮಧುವನಹಳ್ಳಿಯಿಂದ ಮಾತನಾಡ್ತಾ ಇರೋದು. ಡಿಜಿಟಲ್ ಸ್ಟ್ರೈಕ್ ಎಗೇನೆಸ್ಟ್ KPTCL ಅಂಡ್ CESC. ಇದು KPTCL ಮತ್ತು CESC ಡಿಪಾರ್ಟ್ಮೆಂಟ್ಸ್ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ನಾನು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಗೌರವಾನ್ವಿತ AC ಅವ್ರನ್ನ ಮತ್ತು ಗೌರವಾನ್ವಿತ DC ಅವ್ರನ್ನ ಏನಂತ ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊರ್ವರು ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಇರಬೇಕು ಅನ್ನುವಂತಹ ಒಂದು ಕಂಡೀಷನನ್ನು ದಯಮಾಡಿ ಮಾಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಆಫೀಸ್ಗೆ ಹೋಗಿ ಅರ್ಜಿಗಳನ್ನು ಕೊಡಬೇಕು, ಸುತ್ತಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಡಿಜಿಟಲ್ ಇಂಡಿಯಾ ಅಂತಂದಮೇಲೆ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಮತ್ತು ನಮಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಮಾಧ್ಯಮ ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಆರೋಗ್ಯಕರವಾದಂತಹ ಒಂದು ಮಾಧ್ಯಮ. ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ, ಬೇಕಲೇಬೇಕಾಗ್ತದೆ. ಮತ್ತು ಈ ಒಂದು ಸ್ಟ್ರೈಕು ಯಾಕೆ ಮಾಡೋದು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಆದರೆ ಈ ಸ್ಟ್ರೈಕನ್ನು ಮಾಡುವಾಗ ನಾನು ದೇರ್ ಈಸ್ ಒನ್ ಬ್ಯೂಟಿಫುಲ್ ಸ್ಕಿಲ್ ಇನ್ ಅವರ್ ಟೀಚಿಂಗ್ ಫೀಲ್ಡ್, ದಟ್ ಈಸ್ ಸ್ಕಿಲ್ ಆಫ್ ಇಲ್ಲುಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್ ಅಂತಂದ್ಬಿಟ್ಟು, ಉದಾಹರಣೆಗಳ ಮೂಲಕ ಸ್ಪಷ್ಟೀಕರಿಸುವಂತಹ ಒಂದು ಕೌಶಲ ಇದೆ. ಅದನ್ನು ನಾನು ಬೇಸಾಗಿಟ್ಕೊಂಡು ಅದನ್ನು ತಗೊಂಡು ನಾನು ಈ ಒಂದು ಸ್ಟ್ರೈಕನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಅಂತಂದರೆ, ನಾನು CESC ವಿರುದ್ಧ ಮತ್ತು KPTCL ವಿರುದ್ಧ ಸ್ಟ್ರೈಕ್ ಮಾಡ್ತಾಯಿದ್ರು ಕೂಡ ಏಕಾಂಗಿಯಾಗಿ ಕೂತಿದ್ದೇನೆ. ಇವಾಗ ನಾನು ನೋಡೋಣ ಮುಂದೆ ಯಾರೆಲ್ಲ ಗೌರವಾನ್ವಿತರು, ಯಾರೆಲ್ಲ ಸಹೃದಯಿಗಳು ನನ್ನ ಜೊತೆ ಸೇರ್ಕೋತಾರೋ ನೋಡೋಣ. ಯಾಕಂದರೆ ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ಜನ ಬಂದೇ ಬರ್ತಾರೆ. ಇದಾಗಿ ನೋಡೋಣ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೋ. ಏಕಾಂಗಿಯಾಗಿ ನಾನು ನಮ್ಮ ಒಂದು ಕುಟುಂಬಕ್ಕೋಸ್ಕರ ಮತ್ತು ನಮ್ಮ ಒಂದಷ್ಟು ನೊಂದ ರೈತರ ಪರವಾಗಿ ನಾನು ಕೂತಿದ್ದೇನೆ ಏಕಾಂಗಿಯಾಗಿ. ನೋಡೋಣ ಮುಂದೆ ಯಾರೆಲ್ಲ ಬಂದು ಸೇರ್ಕೋತಾರೋ. ಸೊ ಮುಂದೆ ಗೊತ್ತಾಗ್ತದೆ. ಬಟ್ ಲೀಗಲಾಗಿ ಹೋಗುತ್ತೆ ಇದು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ನ್ಯಾಯಬದ್ಧವಾದಂತಹ ಮಾತುಗಳಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ದೌರ್ಜನ್ಯದ ಮಾತುಗಳಾಗಲಿ ಅಥವಾ ಬೇರೆ ಥರ ಲೀಗಲ್ ವೇಯಲ್ಲಿ ಹೋಗುವಂಥದ್ದು. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೌರವಾನ್ವಿತ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಮಾತಾಡುವಾಗ ಸಾಧ್ಯವಾದಷ್ಟು ನೀವು ಕೂಡ ಲೀಗಲಾಗಿ ಮಾತಾಡಿ ಇದಾಗಲ್ಲ. ಸೊ ಇವಾಗ ನಾನು ಯಾತಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇರೋದು ಅನ್ನೋದನ್ನು ಬ್ರೀಫಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿಯಿಂದ ಗುಂಡಲ್ ಜಲಾಶಯಕ್ಕೆ ಹೋಗುವಂತಹ ಒಂದು ರೋಡಲ್ಲಿ ಲಕ್ಷ್ಮೀಪುರ ಅನ್ನುವಂತಹ ಒಂದು ಸ್ಥಳ ಬರ್ತದೆ. ಅಲ್ಲಿ ನನ್ನ ತಂದೆಯವರಿಗೆ ಸೇರಿದಂತಹ ಸಾಕಷ್ಟು ಜಮೀನನ್ನು KPTCLನವರು ತಮ್ಮದಾಗಿಸ್ಕೊಂಡಿದ್ದಾರೆ ಬಹಳ ವರ್ಷಗಳ ಹಿಂದೆ. ನಮ್ಮದು ಮಾತ್ರ ಅಲ್ಲ, ಇತರ ಸಾಕಷ್ಟು ರೈತರ. ಆದರೆ ಎಲ್ಲರಿಗೂ ಕೂಡ ಕೊಡಬೇಕಾದಂತಹ ಸಾಕಷ್ಟು ಪರಿಹಾರವನ್ನು ಕೊಟ್ಟಿರೋದಿಲ್ಲ. ನಮಗಂತೂ ಯಾವ ಪರಿಹಾರವೂ ಕೂಡ ಸರಿಯಾಗಿ ಬರಲೇ ಇಲ್ಲ. ಅಂದರೆ ಆ ಸಮಯದಲ್ಲಿ ನಾನು ಆವಾಗೆಲ್ಲ ಓದ್ತಾ ಇದ್ದೆ. ನಾನು ನಮ್ಮ ತಂದೆ ತೀರ್ಕೊಂಬಿಟ್ರು ಅವರು. ಸೊ ನಾನು ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ ಪ್ರಕಾರ ಅವರು ಎಲ್ಲ ಕಡೆ ಸುತ್ತಿದ್ದಾರೆ ಪಾಪ, ಆಫೀಸು ಅಲ್ಲಿ ಇಲ್ಲೆಲ್ಲ ಕೂಡ. ಯಾರೂ ಕೂಡ ಅಧಿಕಾರಿಗಳು ಆ ಸಮಯದಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಆ ಒಂದು ಸಮಯದಲ್ಲಿದ್ದಂಥ ಅಧಿಕಾರಿಗಳ ಬೇಜವಾಬ್ದಾರಿತನದ ಕೆಲಸ ಇದಕ್ಕೆ ಕಾರಣ ಇರಬಹುದು ಅಂತ ನನಗನ್ಸುತ್ತೆ. ಅದು ಮುಂದೆ ಗೊತ್ತಾಗ್ತದೆ. ಅದು ನಿಜ ಇರ್ಬೋದು ಅಥವಾ ಸುಳ್ಳಿರ್ಬೋದು ಅನ್ನೋದು ಮುಂದೆ ಗೊತ್ತಾಗ್ತದೆ. ಬೇರೆಯವೆಲ್ಲ ಮಾತಾಡುವಾಗ ಅದು ಬೆಳಕಿಗೆ ಬರುತ್ತದೆ. ಸೊ ಕೊಟ್ಟಿರೋದಿಲ್ಲ. ಮತ್ತು ಎರಡನೇದು ಅವ್ರ ಬೇಡಿಕೆಗಳೇನು ಅಂತಂದರೆ, ಸರಿಯಾದಂತಹ ಪರಿಹಾರವನ್ನು ಕೊಡಿ ಅನ್ನೋದು ಒಂದು ಬೇಡಿಕೆ ಇತ್ತು. ಎರಡನೇದು, ಜಮೀನುಗಳನ್ನು ಕಳ್ಕೊಂಡಂತಹ ಪ್ರತಿ ಕುಟುಂಬಕ್ಕೆ ಕುಟುಂಬದ ಒಬ್ಬರಿಗೆ ತಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಕೊಡಿ ಅನ್ನುವಂತಹ ಒಂದು ಬೇಡಿಕೆ. ಮತ್ತೊಂದು ಫ್ರೀ ಕರೆಂಟನ್ನು ಕೊಡಿ ಅನ್ನುವ ಬೇಡಿಕೆಯನ್ನು ಇಟ್ಕೊಂಡು ತುಂಬ ಸುತ್ತಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಅದನ್ನೆಲ್ಲ ಕೇಳ್ಕೊಂಡು ನಾನು ಒಂದಷ್ಟು ಓಡಾಡಿದೆ ನಾನು ಕೂಡ. ಬಟ್ ನನಗನ್ನಿಸ್ತು ಅವರೆಲ್ಲ ಓಡಾಡಿ ಕೆಲಸ ಆಗಿಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು
ಈಗ ನಾನು ಡಿಜಿಟಲ್ ಇದ್ರಲ್ಲಿ ಕೂತ್ರೆ ಇದು ಇಡೀ ಪ್ರಪಂಚವನ್ನು ರೀಚ್ ಆಗ್ತದೆ. ಲೀಗಲಾಗಿ ಹೋದರೆ ಅವರು ಕೆಲಸ ಮಾಡಿಕೊಳ್ಳೇಬೇಕು ಅಂತಂದ್ಬಿಟ್ಟು ನಾನು ಈಗ ನನ್ನ ಒಂದು ಎಜುಕೇಷನನ್ನು ಇಲ್ಲಿ ಯುಟಿಲೈಸ್ ಮಾಡಬೇಕಾಗಿ ಬಂದಿದೆ. ಓಕೆ, ಸೊ ಈ ರೀತಿ ಇದೆ. ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಫ್ರೀ ಕರೆಂಟನ್ನು ಕೊಡಬೇಕು ಮತ್ತು ಜೊತೆಗೆ ಕೆಲಸ. ಆದರೆ ನೋಡಿ, ಇಲ್ಲಿ ಒಂದು ಹೇಳ್ತೀನಿ ನಾನು, ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಆದರೂ ಕೂಡ ಅವರು ಜಾಗವನ್ನು ತಮ್ಮದಾಗಿಸ್ಕೊಂಡ್ಬಿಟ್ಟಿದ್ದಾರೆ, ತಮ್ಮ ಒಂದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ಲಾಭ ಪಡ್ಕೋತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪಾಯಿಂಟನ್ನು ಹೇಳ್ತೀನಿ ನಾನು, CSC ಅವರು 1 ತಿಂಗಳು 2 ತಿಂಗಳು 3 ತಿಂಗಳು 1 ತಿಂಗಳು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದರೆ ಡಿಸ್ ಮಾಡಲಿಕ್ಕೆ ಬಂದುಬಿಡ್ತಾರೆ. ಓಕೆ, ಅದು ಈಗೇನು ಒಬ್ಬ ಇಬ್ಬರು ಬರೋದಿಲ್ಲ, ಒಂದು ಗುಂಪೇ ಬರುತ್ತೆ. ಇವಾಗ ಬರಲಿ ಬಿಡಿ, ಅದು ಎರಡನೇ ವಿಚಾರ, ಅದರ ಬಗ್ಗೆ ಆಮೇಲೆ ಮಾತನಾಡೋಣ. ಈಗ ನನ್ನ ಪ್ರಶ್ನೆ ಇಷ್ಟೇ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ನಮ್ಮ ರೈತರು 1 ತಿಂಗಳು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದರೆ ಮನೆ ಮುಂದೆ ಬಂದುಬಿಡ್ತೀರಾ, ಕೇಳ್ತೀರಾ, ಕೊಡಲಿಲ್ಲ ಅಂದರೆ ಡಿಸ್ ಮಾಡ್ತೀರಾ. ಈಗ ಇಷ್ಟು ವರ್ಷಗಳಾದ್ರೂ ಕೂಡ ನಮ್ಮ ರೈತರ ಜಮೀನುಗಳನ್ನು ತಮ್ಮದಾಗಿಸ್ಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಂಡಿಲ್ಲ, ಕೊಡದೇನೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಲ್ಲ, ಇನ್ನೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ವಲ್ಲ. ಈಗ ನಾವೇನು ಮಾಡಬೇಕು, ನಾವೇನು ಮಾಡಿದ್ರೆ ಅದು ಅನ್ನೋದನ್ನು ನೀವೇ ಉತ್ತರ ಕೊಡಬೇಕಾಗುತ್ತೆ. ಇವಾಗ ಅಲ್ಲ, ನೀವೇ ಉತ್ತರ ಕೊಡಬೇಕಾಗುತ್ತೆ. ಪ್ರತಿದಿನ ನಾನು ಈ ರೀತಿ ಸ್ಟ್ರೈಕು ಎಲ್ಲಿವರೆಗೂ ಕೂರ್ತೀನಪ್ಪ ಅಂತಂದರೆ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರೋದಿಲ್ವೋ. ಈ ಸಮಯದಲ್ಲಿ ನಾನು ಕರ್ನಾಟಕದಾದ್ಯಂತ ಯಾರೆಲ್ಲ ರೈತರು ಈ ರೀತಿ KPTCLಯಿಂದ ಆಗಿರ್ಬೋದು, CSCಯಿಂದ ಆಗಿರ್ಬೋದು, ಈ ರೀತಿ ಒಂದು ಅನ್ಯಾಯಕ್ಕೆ ಒಳಗಾಗಿರ್ತೀರೋ, ದಯಮಾಡಿ ನನ್ನ ನಂಬರಿಗೆ ಕರೆ ಮಾಡಿರಿ, ನನಗೆ ವಾಟ್ಸಪ್ ಮಾಡಿರಿ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಈ ಒಂದು ಸ್ಟ್ರೈಕನ್ನು ಮಾಡಿ ನಮ್ಮ ಒಂದು ನಮಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋಣ. ಅಲ್ಲ, ನೀವು ಸುಮ್ಮನೆ ಯೋಚನೆ ಮಾಡಿರಿ, ನೀವು ಎಷ್ಟೆಲ್ಲ ಸಂಬಳ ತೊಗೋತೀರಾ, KS ಮಾಡಿದ್ದೀರಾ, IAS ಮಾಡಿದ್ದೀರಾ, ನಮ್ಮಂಥ ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡೆದಿದ್ದೀರಾ? ಈಗ ನಮಗೆ ಗೊತ್ತು, ನಾವು ಸಣ್ಣವರಾಗಿದ್ದಾಗ ನಮ್ಮ ತಂದೆ ತಾಯಿ ತಾತಾಜಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತು. ನೀವು ವಶಪಡಿಸ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ನಾವು ಓದ್ತಾ ಇದ್ವು, ಅವಾಗ ತುಂಬ ಕಷ್ಟ ಇತ್ತು ನಮಗೆ. ನೀವು ಸರಿಯಾದ ರೀತಿಯಲ್ಲಿ ನಮಗೆ ಪರಿಹಾರ ಕೊಟ್ಟಿದ್ದರೆ, ನಮ್ಮ ಮನೆಯಲ್ಲಿ ಯಾರಿಗಾದ್ರು ಕೆಲಸ ಕೊಟ್ಟಿದ್ದಿದ್ರೆ, ನಮಗೆ ಫ್ರೀ ಕರೆಂಟ್ ಕೊಟ್ಟಿದ್ದಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತಲ್ವಾ? ಇದನ್ನು ಯಾರು ಮಾಡಬೇಕಾಗಿರೋದು? ಅಧಿಕಾರಿಗಳು. ನೋಡಿ, ಯಾವ ಜಾಗದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾರೋ ಆ ಜಾಗದಲ್ಲಿ ಯಾವ ಸಮಸ್ಯೆನೂ ಕೂಡ ಇರೋದಿಲ್ಲ. ನೋಡಿ, ಎಷ್ಟೋ ವಿಚಾರಗಳು ನಮ್ಮ ರೈತರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಬಹುತೇಕರು ನಮ್ಮ ರೈತರು ಹೆಚ್ಚು ಎಜುಕೇಷನನ್ನು ಪಡ್ಕೊಳ್ದಿರೋಂಥವ್ರು ಸಾಕಷ್ಟು ಜನ ಇದ್ದಾರೆ. ನೀವೇನು ಗೊತ್ತು, ಅಧಿಕಾರಿಗಳು ನೀವು ಓದಿರ್ತೀರ, ನೀವು IAS ಮಾಡಿರ್ತೀರ, KS ಮಾಡಿರ್ತೀರ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮ್ಗೆ ಗೊತ್ತಿರ್ತದೆ. ನೀವು ಕರೆದು ಕೂತು ಮಾತಾಡಿ, ನೋಡಿ ಈ ಥರ ಇದೆ, ನಿಮಗೆ ಈ ಥರ ಇದೆ ಅಂತೆಲ್ಲ ಹೇಳಿ ನೀವು ಅವ್ರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು. ಈಗ ಇಷ್ಟು ವರ್ಷ ಆದರೂ ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಇದು ಒಂದು ರೀತಿಯಲ್ಲಿ ನೀವು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀರಾ ಅಂತ ಅರ್ಥ ಆಯ್ತದೆ. ಯಾಕೆಂದರೆ ಯೋಚನೆ ಮಾಡಿ, ನೀವು ಸಾಕಷ್ಟು ಎಕ್ಸಾಮ್ಸ್ಗಳನ್ನು ಬರೆದು ನೀವು ಬಂದಿದ್ದೀರಾ. ಗೈಡೆನ್ಸ್ ಆ್ಯಂಡ್ ಕೌನ್ಸಲಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ನೀವು ಕೂಡ ಓದಿರ್ತೀರ. ಹಾಗಾದ್ರೆ ಅದೇನಕ್ಕೆ ಓದಬೇಕಾದ್ರೆ ಆ ಥರ ಆದಮೇಲೆ ಆ್ಯಕ್ಚುಲಿ ಅದು ಓದೋ ಉದ್ದೇಶ ಏನು? ನಾವು ಪಬ್ಲಿಕ್ ಸರ್ವೆಂಟ್ಸು, ನಾವು ಪಬ್ಲಿಕ್ಸ್ಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಅವ್ರ ಜೊತೆಯಲ್ಲಿ ಮಾತಾಡಿ ಅವರಿಗೆ ನ್ಯಾಯ ಸಿಗುವಾಗ ಮಾಡುವಂತಹ ಒಂದು ಮಾರ್ಗದರ್ಶನ ಮತ್ತು ಸಲಹೆಯನ್ನು ಯಾವ ಥರ ನಾವು ಆ ಒಂದು ಕೌಶಲವನ್ನು ಅನುಸರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಕೆ ತಾನು ಓದಿರೋದು. ಅಂತಂದಮೇಲೆ ಅದಕ್ಕೆ ಬೆಲೆನೇ ಇಲ್ದಿದ್ದಾಗ ಆಯಿತು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೋಡಿ, ಪ್ರತಿ ಇದರಲ್ಲಿ ನಾನು ಜ್ಞಾಪಿಸ್ತಾನೆ ಇರ್ತೀನಿ 3 ಬೇಡಿಕೆಗಳು. ಮೊದಲನೇದೇನು ಅಂತಂದರೆ, ಇಷ್ಟು ವರ್ಷಗಳಾದ್ರೂ ಕೂಡ ಕೊಡಬೇಕಾದಂತಹ ಪರಿಹಾರವನ್ನು ಕೊಟ್ಟಿರೋದಿಲ್ಲ.
ಪ್ರತಿ ಕುಟುಂಬಕ್ಕೆ ಯಾರೆಲ್ಲ ಜಮೀನನ್ನು ಕಳ್ಕೊಂಡಿದ್ದಾರೋ ಆ ಒಂದು ಪ್ರತಿ ಕುಟುಂಬದ ಒಬ್ಬರಾದರೂ ಸದಸ್ಯರಿಗೆ ನೀವು ಕೆಲಸವನ್ನು ಕೊಟ್ಟಿರೋದಿಲ್ಲ ಮತ್ತು ಫ್ರೀ ಕರೆಂಟನ್ನು ಕೊಟ್ಟಿರೋದಿಲ್ಲ. ನೋಡಿ ಎಷ್ಟು ಇದು ಅಂತಂದರೆ, ಈಗ ನೋಡಿ ನಾವು ಇಷ್ಟು ಕೂಲಾಗಾದರೂ ಕೇಳ್ತೀವಿ, ಆ್ಯಕ್ಚುಲಿ ನಾವು ಜೋರು ಮಾಡಬೇಕು, ಬಟ್ ಅಲ್ಲ. ಈಗ ನೋಡಿ, ಈಗ ನಾನು ಬೆಳಿಗ್ಗೆ ಇದು ಮಾಡಿದ್ದೆ, ಇಲ್ಲಿ ಈ ಥರ ಆಗಿದೆ, ಡಿಸ್ ಮಾಡಬೇಡಿ ಅಂತಂದರೆ ಏನಂತಾರೆ ಗೊತ್ತಾ ಅವರು? ಇಲ್ಲ, ಭಾಳ ಜೋರಾಗಿ ಮಾತಾಡ್ತಾರೆ ಅವ್ರು, ಇದಾಗಿ ಮಾಡೇ ಮಾಡ್ತೀನಿ, ನೀವೇನಾದ್ರು ಮಾಡ್ಕೊಳ್ಳಿ, ಸ್ಟ್ರೈಕ್ ಮಾಡ್ತೀರಾ ಮಾಡಿ ಅಂತಾರೆ. ಹೌದು, ಹಂಗೆ ಅಂತಾರೆ. ಈಗ ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಇವಾಗ ಬೆಳಿಗ್ಗೆ ಮಾತಾಡಿದ್ದು, ನೀವು ಸ್ಟ್ರೈಕಾರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಮಾತನಾಡ್ತಾರೆ ಅಲ್ವ. ಆ್ಯಕ್ಚುವಲ್ಲಾಗಿ ಅನ್ಯಾಯಕ್ಕೊಳಗಾಗಿರೋರು ನಾವು ಆಗಿರೋದ್ರಿಂದ. ಓಕೆ, ಈಗ ನಾನು ಹೇಳಿದೆ, ನೋಡಿ ಈ ಥರದ ಒಂದು ಸಮಸ್ಯೆಗಳು ರೈತರಿಗೆ ಆಗ್ತಾಯಿದೆ ಅಂತಂದರೆ, ಇದು ನೋಡಿ ಒಳ್ಳೆಯ ರೀತಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಾಕಷ್ಟಿದ್ದಾರೆ, 99% ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ನನಗೂ ಕೂಡ ಮನಸ್ಸು ಬರೋದಿಲ್ಲ. ಯಾರೋ ಕೆಲವರು ಮಾಡುವಂತಹ ಒಂದು ಬೇಜವಾಬ್ದಾರಿತನ ಈ ರೀತಿ ನಮ್ಮನ್ನು ಒಂದು ಸಂಕಷ್ಟಕ್ಕೆ ಬೀಳಿಸುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಯಾಕಂದರೆ ಅದನ್ನು ನಾನು ಪ್ರೂವ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಉದಾಹರಣೆಗಳನ್ನು ಬೇಕಾದರೂ ನಾನು ತಗೊಂಡು ನಾನೇನು ಮಾಡ್ತೀನಿ, ನಾನು ಪ್ರೂವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಎಲ್ಲಿವರೆಗೆ ಅಂತಂದರೆ, ಒಂದು ಆದಷ್ಟು ಬೇಗ ಇದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಹೋಗಿ ಸಮಸ್ಯೆ ಪರಿಹಾರ ಆಗೋವರೆಗೂ ಕೂಡ ಪ್ರತಿ ಗಂಟೆಗೆ ಒಂದು 5 ನಿಮಿಷಗಳ ಕಾಲ ನಾನು ಲೈವಲ್ಲಿ ಹೋಗಿ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಗಂಜಿ ಕುಡ್ಕೊಂಡು ನಾನು ಕೆಲಸವನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ಜಾಬ್. ನನ್ನ ಕೆಲಸ ಏನು ಟೀಚ್ ಮಾಡೋದು ನನ್ನ ಕೆಲಸ, ಪಾಠ ಮಾಡೋ ಕೆಲಸ ನಂದು. ದಯಮಾಡಿ ಇಂಥವಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಡ್ತೀರಾ ಅಧಿಕಾರಿಗಳು? ಆದಷ್ಟು ಬೇಗ ಇದು ಮಾಡಿಕೊಡಿ. ಈಗ ಫಸ್ಟು ನೀವು ಮಾಡಬೇಕಾಗಿ, ಈಗ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರೋ ಸಂಬಂಧಪಟ್ಟಂಥ ಅಧಿಕಾರಿಗಳು ಫಸ್ಟಿಗೆ ಏನು ಮಾಡ್ಬೋದು ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡಿರಿ ಅವ್ರಿಗೆ, CES ಅವ್ರಿಗೆ ಕಾಲ್ ಮಾಡಿಬಿಟ್ಟು, ನೋಡಿ ಯಾರೆಲ್ಲ ರೈತರು ಕರ್ನಾಟಕದಾದ್ಯಂತ ತಮ್ಮ ಜಮೀನುಗಳನ್ನು ತಮಗೆ ಕೊಟ್ಟಿದ್ದಾರೋ, ಅದು KPTCLಗಾಗಿರ್ಬೋದು, CSCಗಾಗಿರ್ಬೋದು, ಅವರ ಮನೆಗಳಲ್ಲೇನಾದರೂ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಡಿಸ್ ಮಾಡಬೇಡಿ ಅಂತಂದ್ಬಿಟ್ಟು ಒಂದು ಕಾಲ್ ಮಾಡಿರಿ. ಈಗ ಡಿಜಿಟಲ್ ಇಂಡಿಯಾ, ಅರ್ಥ ಆಯ್ತಲ್ವ? ಅದಕ್ಕೇನು ಅರ್ಜಿನೇ ಕೊಡಬೇಕು ಅಂತ ಏನಿಲ್ಲ. ಅವರೇನಾದ್ರು ವಿಶ್ವಾಸದಿಂದ ಕಟ್ಟಿಸ್ಕೊಳ್ಳಿ, ಬೇಡ ಅಂತ ನಾವೇನು ಹೇಳೋದಿಲ್ಲ. ಆದರೆ ಅವರು ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ಯಾಕೆ ನೀವು ಅವರನ್ನು ಬಲವಂತ ಮಾಡ್ತೀರಾ? ಅವರು ಈಗ ನಾವು ಆ ಬೇಡಿಕೆಗಳನ್ನು ನೀವು ಈಡೇರಿಸಬಹುದಲ್ಲ, ತಪ್ಪೇನಿಲ್ವಲ್ಲ ಅಲ್ವಾ? ಈಗ ನೋಡಿ, ಅದೇನು ಹೇಳ್ತಾರಲ್ಲ, ಬಿದ್ದಿದ್ದವ್ರಿಗೆ ಬಿಸಿನೀರು ಕೊಟ್ಟು ಎದ್ದು ಬಂದು ಎದೆಗೊದ್ದ ಅಂತ ಹೇಳ್ತಾರಲ್ಲ. ಆಗ ಈಗ ನಾವು ಎಲ್ಲರೂ ಅನುಕೂಲ ಆಗಲಿ ಅಂತಂದ್ಬಿಟ್ಟು ನಮ್ಮ ಜಾಗವನ್ನು, ಈಗ ನೋಡಿ ಅದು ಇಷ್ಟಿದ್ದರೆ ಹುಸಿ ಬೆಲೆ ಬಾಳುತ್ತಾ ಅದು? ಅಷ್ಟು ನಾವು ಕೊಟ್ಟಂಥ ನಮ್ಮದೇ ಮೋಸ್ಟ್ಲಿ ಮೋರ್ ದೆನ್ 4 acres ಅಂತ ಅನಿಸುತ್ತೆ. ಅಷ್ಟಿದ್ದರೆ ನಾನು ಆರಾಮಾಗಿ ಸಾವಯವ ಕೃಷಿ ಮಾಡಿಕೊಂಡು ಗಂಜಿ ಕುಡ್ಕೊಂಡು ಬದುಕ್ಬೋದಾಗಿತ್ತು, ಆರೋಗ್ಯಕರವಾದಂತಹ ಜೀವನವನ್ನು ನಡೆಸ್ಬೋದಾಗಿತ್ತು. ಯಾಕಂದರೆ ಈಗ ಜಮೀನುಗಳನ್ನು ಯಾರೂ ಮಾರಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಯಾಕಪ್ಪ ಅಂತಂದರೆ, ನಮಗೆ ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಳ್ಳೆ ರೀತಿ ಬದುಕಬೇಕು ಅಂತಂದರೆ ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿಯನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ಈಗಿನ ಪರಿಸ್ಥಿತಿ ಆ ಥರ ಇದೆ. ಕಲಬೆರಕೆ ಆಹಾರವನ್ನು ತಿನ್ನೋದನ್ನು ನಿಲ್ಲಿಸಬೇಕಾಗ್ತದೆ, ಅದನ್ನೆಲ್ಲ ಇದು ಮಾಡಬೇಕಾಗ್ತದೆ. ಸೊ ಇದೆಲ್ಲ ಇರೋದ್ರಿಂದ ನಿಮಗೇನಾದ್ರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ ಅಂತಂದರೆ ದಯಮಾಡಿ ನಮ್ಮ ಜಮೀನುಗಳನ್ನು ನಮಗೆ ವಾಪಸ್ ಕೊಟ್ಬಿಡ್ರಿ, ನಮ್ಮದಂತೂ ಕೊಟ್ಬಿಡ್ರಿ. ನಾವು ಆರಾಮಾಗಿ ವ್ಯವಸಾಯ ಮಾಡಿಕೊಂಡು ಹೇಗೋ ಗಂಜಿ ಕುಡ್ಕೊಂಡು ಬದುಕ್ತೀವಿ ನಾವು. ಬೇಕಾದ್ರೆ ನಿಮ್ಮ ಕರೆಂಟು ಬೇಡ ನಮಗೆ, ಬೇಕಾದ್ರೆ ಯಾಕಂದ್ರೆ ಕರೆಂಟ್ ಇಲ್ದಿದ್ರೆ ಬದುಕೋಕ್ಕಾಗಲ್ಲ ಅಂತ ಅಂದ್ಕೋಬೇಡ್ರಿ. ಸೊ ಇವಾಗೇನೋ ಸಾಕಷ್ಟು ಟೆಕ್ನಾಲಜಿ ತುಂಬ ಮುಂದುವರೆದಿದೆ, ನಿಮ್ಮ ಕರೆಂಟೇ ಬೇಕಾಗಿಲ್ಲ, ಬೇರೆ ಸೋಲಾರ್ ಇದೆ, ಅದಿದೆ, ಎಲ್ಲ ಏನೇನೋ ಇವೆ ಇವಾಗೆಲ್ಲ. ಆ ಭಗವಂತ ಯಾವುದಾದ್ರು ರೂಪದಲ್ಲಿ ಇದಾಗ್ತಾನೆ. ಓಕೆ ನೋಡಿ, ಈಗ ನಾನು ಬ್ರೇಕ್ ತಗೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಲೈವಲ್ಲಿ ಮಧುವನಹಳ್ಳಿಯ ಸತ್ಯನಾರಾಯಣ ಸ್ವಾಮೀಜಿ ಒಂದು ಟೆಂಪಲ್ ಇದೆ, ಮಧುವನಹಳ್ಳಿಯಿಂದ ಮುಂದೆ ಆಂಜನೇಯಪುರ. ಅದು ನಮ್ಮ ಮಠ, ನಮ್ಮ ತಾತನವರು ಅವರ ಶಿಷ್ಯಂದ್ರಾಗಿದ್ದಂಥವ್ರು. ಆ ಜಾಗದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಆ ಜಾಗದಲ್ಲಿ ಯಾವುದೋ ಒಂದು ವಿಚಾರಕ್ಕೋಸ್ಕರ ಒಂದು ಕಡೆ ಪಾಲಿಟಿಷಿಯನ್ಸು, ಒಂದು ಕಡೆ ಸಾಕಷ್ಟು ಅಧಿಕಾರಿಗಳು, ವಿವಿಧ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮತ್ತು ಅದರ ಜೊತೆಗೆ ನಮ್ಮ ರೈತ ಸಂಘದ ಮುಖಂಡರುಗಳು, ಜನಸಾಮಾನ್ಯರು ಎಲ್ಲ ನೆರೆದಿದ್ದರು. ಅಲ್ಲಿ ಏನಾಯಿತು
ಎಲ್ಲದನ್ನು ಕೂಡ ನಾನು ಮುಂದಿನ ಒಂದು ಲೈವಲ್ಲಿ ಮುಂದಿನ ಎಪಿಸೋಡಲ್ಲಿ ನಾನು ಮಾತಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯಮಾಡಿ ಈ ಒಂದು ಡಿಜಿಟಲ್ ಸ್ಟ್ರೈಕ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಕಾಮೆಂಟ್ ಮಾಡಿ ಮತ್ತು ಜೊತೆಗೆ ಇದು ಏನು ಶೇರ್ ಮಾಡಿ. ಯಾಕಂದರೆ ಇದು ಎಲ್ಲರಿಗೂ ರೀಚ್ ಆಗಬೇಕು. ರೀಚ್ ಆದರೆ ಮಾತ್ರ ಈ ಪ್ರಾಬ್ಲಮ್ಮು ಸಾಲ್ವ್ ಆಗೋದು. ನಾನು ಮುಂದೆ ಯಾವುದಾದ್ರು ಒಂದು ಲೈವಲ್ಲಿ ವಾಟ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ವಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಮತ್ತು ಕೊನೆಯದಾಗಿ ನಾನು ದಯಮಾಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯಮಾಡಿ ನನ್ನ ನಂಬರ್ಗೆ ಕರೆ ಮಾಡಿ 9845930655 9845930655 ದಯಮಾಡಿ ಸಹಕರಿಸಿ. ಎಲ್ಲರೂ ಕೂಡ ನಮಸ್ಕಾರ.